ನಮಸ್ಕಾರ ರೈತ ಬಾಂಧವರೇ, ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಗುಲಾಬಿಯ ಕೃಷಿಯ ಕುರಿತಾಗಿ ಮಾತನಾಡೋಣವಾ? ಮೊದಲನೇದಾಗಿ ಪುಷ್ಪಗಳ ರಾಣಿ ಎಂಬ ಖ್ಯಾತಿ ಪಡೆದ ಗುಲಾಬಿಯ ಪುಷ್ಪಕುಲದಲ್ಲಿ ಅತಿ ಮಹತ್ವದ ಸ್ಥಾನವನ್ನು ಪಡೆದಿರ್ತಂಥ ಗುಲಾಬಿ ಬಗ್ಗೆ ಮಾತನಾಡೋದಾದರೆ, ಇದರ ಹೂಗಳನ್ನು ಮಾಲೆ ಮಾಡ್ತಾರೆ, ಕೇಶಾಲಂಕಾರ ಮಾಡ್ತಾರೆ, ಹಾರು ತುರಾಯಿ ಮಾಡ್ತಾರೆ. ಅದಲ್ಲದೆ ದೇಟು ಸಹಿತ ಕತ್ತರಿಸಿ ಇದನ್ನು ಪುಷ್ಪಗುಚ್ಛ ತಯಾರಿಸಲು ಬಳಸ್ತಾರೆ, ಹೂದಾನಿಯಲ್ಲಿ ಬಳಸ್ತಾರೆ, ವೇದಿಕೆಯನ್ನು ಅಲಂಕಾರ ಮಾಡೋದರಲ್ಲೂ ಕೂಡ ಇದನ್ನು ಬಳಸ್ತಾರೆ. ಇದು ಹೇಳಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ. ಈಗ ಅಚ್ಚ ಬಿಳಿ ಬಣ್ಣದಿಂದ ಹಿಡಿದು ಗುಲಾಬಿ, ಕೆಂಪು, ಕಡು ಕೆಂಪು ಹಾಗೂ ಅಚ್ಚ ಬ್ಲ್ಯಾಕ್ ಅಂತ ಹೇಳ್ತೀವಿ, ಏನು ಕಪ್ಪು ಬಣ್ಣದ ಕೂಡ ಬರ್ತದೆ. ಅದಕ್ಕೆ ಇದನ್ನು ಕ್ವೀನ್ ಆಫ್ ಫ್ಲವರ್ಸ್ ಅಂತ ಅಥವಾ ಪುಷ್ಪಗಳ ರಾಣಿ ಅಂತ ಇದನ್ನು ಹೇಳ್ತೇವೆ. ಇದ್ರ ಬಗ್ಗೆ ಉಲ್ಲೇಖ ನಮ್ಮ ಆಯುರ್ವೇದದಲ್ಲಿ ಚರಕ ಅಂತಕ್ಕಂಥ ಒಬ್ಬರು ವೈದ್ಯರು ಆಗೋಗ್ತಾರೆ. ಅವರು ಒಂದು ಕಡೆ ಮೆನ್ಷನ್ ಮಾಡ್ತಾರೆ ತಮ್ಮ ಚರಕ ಸಂಹಿತೆಯಲ್ಲಿ ರೋಸನ್ನು ರೋಸ್ ಈ ಗುಲಾಬಿ ರೋಸ್ ವಾಟರ್ ಅಂತ ಏನು ತಯಾರಿಸಿದ್ರು ಅದನ್ನು ಡಿಸ್ಟಿಲೇಷನನ್ನು ಡೆವಲಪ್ ಮಾಡಿ ಮೆಡಿಕಲ್ ಫೀಲ್ಡಲ್ಲಿ, ವೈದ್ಯಕೀಯ ಫೀಲ್ಡಲ್ಲಿ ಹೇಗೆ ಬಳಸ್ಬೋದು ಅಂತಕ್ಕಂಥದ್ದನ್ನ ಸುಮಾರು 100 ADಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದರೆ, ನಮ್ಮಲ್ಲಿ ವಿಪರ್ಯಾಸ ಏನು ಅಂತಂದರೆ, ದಾಖಲೆ ಇದೆ ಆದರೆ ನಾವು ಪೇಟೆಂಟ್ ಇನ್ನೂ ಅದಕ್ಕೆ ಪಡೆದಿಲ್ಲ ಅಂತಕ್ಕಂಥದ್ದು ಇರಲಿ. ಈಗ ಈ ಗುಲಾಬಿ ಹೂವನ್ನು ನೋಡಿ, ಲೂಸ್ ಫ್ಲವರ್ ಆಗಿ ಮತ್ತು ಕಟ್ ಫ್ಲವರ್ ಆಗಿ ಕೂಡ ಬಳಸ್ತಾರೆ. ಮತ್ತು ಏನೇನಕ್ಕೆಲ್ಲ ಬಳಸ್ತಾರೆ ಅಂತ ನಾನು ಹೇಳಿದೆ. ಡೆಕೋರೇಷನಿಗೆ ಬಳಸ್ತಾರೆ, ಬುಕ್ಕೆಗಳು ಮಾಡೋಕ್ಕೆ, ರ್ಯಾಕ್ಸು ಅಂದರೆ ತೀರ್ಹೋದಲ್ಲಿ ಸಲ್ಲಿಕೆ ಮಾಡಲು, ಆಮೇಲೆ ಆರ್ನಮೆಂಟ್ಸ್ ಮಾಡ್ತಾರೆ, ವ್ಯಾಸ್ಗಳಲ್ಲಿ ಅಂದರೆ ಹೂಗುಂಡಗಳ ಇದರಲ್ಲಿ ಇವನ್ನ ಇಡ್ತಕ್ಕಂಥದ್ದು. ಎಸೆನ್ಷಿಯಲ್ ಆಯಿಲ್ಸನ್ನು ತೆಗಿತಾರೆ, ಗಾರ್ಲ್ಯಾಂಡ್ ಮಾಡ್ತಾರೆ, ಆಮೇಲೆ ಅತ್ತಾರು, ಎಸೆನ್ಷಿಯಲ್ ಆಯಿಲಿಂದ ಅತ್ತಾರು, ಆಮೇಲೆ ರೋಸ್ ವಾಟರ್ ಮಾಡ್ತಾರೆ, ಕೆಲವೊಂದು ಸ್ವೀಟ್ಸ್ ಆದಂಥ ಗುಲ್ಗು ರೋಹಣದಲ್ಲಿ ಯೂಸ್ ಮಾಡ್ತಾರೆ, ಶರ್ಬತ್ಗಳಲ್ಲಿ ಯೂಸ್ ಮಾಡ್ತಾರೆ. ಈ ರೋಸ್ ಆಯಿಲು ತುಂಬ ಸ್ಪೆಷಲ್ ಆಗಿರೋದ್ರಿಂದ ಇದನ್ನು ಮೆಡಿಕಲ್ ಫೀಲ್ಡಲ್ಲಿ, ಫಾರ್ಮಾಸ್ಯೂಟಿಕಲ್ಸಲ್ಲಿ ಆಯಿಂಟ್ಮೆಂಟಿಗೆ, ಲೋಷನ್ನು, ಪರ್ಫ್ಯೂಮು, ಸೋಪ್ಸು, ಕ್ರೀಮ್ನಲ್ಲಿ ಬಳಸ್ತಾರೆ. ಆಯಿತಾ. ಇದನ್ನು ಕೆಲವೊಂದು ಫುಡ್ಡಲ್ಲಿ ಬಳಸ್ತಾರೆ ಅಂತ ಹೇಳಿದ್ನಲ್ಲ. ಯಾಕೆ ಅಂತ ಹೇಳಿದರೆ, ಇದು ಬ್ಲಡ್ ಪ್ಯೂರಿಫೈಯರು, ಲಕ್ಸಟಿವ್, ನಮ್ಮ ರಕ್ತವನ್ನು ಸ್ವಚ್ಛಗೊಳಿಸ್ತದೆ. ಲ್ಯಾಕ್ಸಿಟಿವ್ ಅಂದರೆ ನಮ್ಮ ಗಟ್ ಹೆಲ್ತು, ನಮ್ಮ ಏನು ಜಠರಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ಇದನ್ನು ಬಳಸ್ತಾರೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಆಗಿರ್ತದೆ. ಆದ್ದರಿಂದ ಇದನ್ನು ಮೆಡಿಕಲ್ ಫೀಲ್ಡಲ್ಲಿ ಬಳಸೋದು ಎದಕ್ಕೆ ಅಂದರೆ, ಡಿಪ್ರೆಷನ್ನು, ಇಂಪಾರ್ಟೆನ್ಸು, ಇನ್ಸೋಮಿನಿಯಾ ಅಂದರೆ ನಿದ್ದೆಗಳು ಯಾರಿಗೆ ಬರಲ್ವೋ, ಖಿನ್ನತೆ ಯಾರಿಗಿದೆಯೋ, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇದೆಯೋ, ಹೆಡ್ಏಕ್ ಇದೆಯೋ, ತಲೆನೋವು ಪದೇ ಬರುತ್ತಿರುತ್ತೋ ಅಂಥವ್ರಿಗೆಲ್ಲ ಇದನ್ನು ಮೆಡಿಕಲ್ ಫೀಲ್ಡಲ್ಲೂ ಇದರ ರೋಸ್ ಆಯಿಲನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದು. ಇನ್ನು ಇದನ್ನು ಎಲ್ಲಿ ಬೆಳೀತಾರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಬೆಳೀತಾರೆ. ಮುಖ್ಯವಾಗಿ ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತು, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇದನ್ನು ಬೆಳೀಲಾಗ್ತದೆ ಅತಿ ಹೆಚ್ಚು ಅಂತ ಹೇಳೋದು. ಈ ಬೆಳೆ ಬಂದು ಹೇಗಿರ್ತದೆ ಅಂದರೆ, ಒಂದು ಶ್ರಬ್ ಅಂದರೆ ಮನುಷ್ಯನ ಎತ್ತರ ಅದಕ್ಕಿಂತನೂ ಕಡಿಮೆ ಎತ್ತರದ್ದಿದು. ಆಮೇಲೆ ಇದರ ಗಿಡಗಳಲ್ಲಿ ತುಂಬ ಚಿಕ್ಕ ಗಿಡಗಳಿವು. ಈ ಗಿಡಗಳಲ್ಲಿ ಅಂದರೆ ಮನುಷ್ಯ ಹಾರ್ವೆಸ್ಟ್ ಮಾಡೋಕ್ಕೆ ಎಷ್ಟು ಸಾಧ್ಯವಾಗುವ ಹೈಟಲ್ಲಿ ಇರ್ತದೆ ಅಂತ ಅರ್ಥ ಇದು. ಆಮೇಲೆ ಇಲ್ಲಿ ಮುಳ್ಳುಗಳಿರ್ತವೆ, ಎಲೆ ಮತ್ತು ಮುಳ್ಳು ಅಲ್ಟರ್ನೇಟಿವ್ ಆಗಿ, ಅಂದರೆ ಎಲೆಗಳು ಎಷ್ಟು ಇರ್ತವೆ ಹೆಚ್ಚು ಕಮ್ಮಿ ಮುಳ್ಳುಗಳು ಅಷ್ಟೇ ಇರ್ತವೆ ಅಂತಕ್ಕಂಥದ್ದು. ಜನರಲ್ ಆಗಿ ಹೈಬ್ರಿಡ್ ಟೀ ರೋಸ್ ಅನ್ನೇ ಕಮರ್ಷಿಯಲಿ ವಾಣಿಜ್ಯವಾಗಿ ಬೆಳೀತಕ್ಕಂಥದ್ದು. ಇದನ್ನು ಫೀಲ್ಡ್ ಕಂಡೀಷನ್ ಯಾವ ರೀತಿ ಬೆಳೀತಾರೆ ಏನು ಅಂತ ಮುಂದೆ ನೋಡೋದಾದರೆ, ಏನು ಅಂತಾರೆ, ಇದ್ರ ಸೈಂಟಿಫಿಕ್ ಹೆಸರು ಈಗ ಹೆಂಗೆ ನಮ್ಮ ಹೋಮೋಸೆಪಿಯನ್ಸ್ ಅಂತ ಮನುಷ್ಯರಿಗೆ ಅಂತಾರೋ ಹಾಗೆ ಇದು ರೋಸಾ ಸ್ಪೀಸೀಸ್. ಇದು ಅದರದ್ದು ಫ್ಯಾಮಿಲಿ ಬಂದು ರೋಜೇಸಿಯೇ. ತುಂಬ ಅಟ್ರಾಕ್ಟಿವ್ ಕಲರು, ತುಂಬ ಸುಗಂಧ ಭರಿತವಾಗಿರುತ್ತದೆ. ಇದರ ಡಿಫ್ರೆಂಟ್ ಕ್ಲಾಸಸ್ ಇದೆ. ಹೈಬ್ರಿಡ್ ಟೀಸು, ಹೈಬ್ರಿಡ್ ಪರ್ಪಿಚುಯಸು, ಫ್ಲೋರಿಬಂಡಾಸು, ಆಮೇಲೆ ಗ್ರ್ಯಾಂಡಿಫ್ಲೋರಾ, ಪೊಲಿಯಂತಾಸು, ಜೈನಾ ರೋಸು, ಮಿನಿಯೇಚರ್ಸು, ಡಮಾಸ್ಕ್ ರೋಸು, ಆ ಥರ ತುಂಬ ಹಲವಾರಿದೆ. ರೈತರಿಗೆ ಇದನ್ನು ಯಾವುದು ಬೆಳೀಬೇಕು, ತಮಗೆ ಯಾವುದು ಅಟ್ರಾಕ್ಟಿವ್ ಅನಿಸ್ತದೆ, ಮಾರ್ಕೆಟ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಯಾವ ಕ್ಲಾಸ್ ಬೇಕು ಅಂತಕ್ಕಂಥದ್ದನ್ನು ಬೆಳಿಬೋದು. ಇನ್ನು ಕ್ಲೈಮೇಟ್ ಕುರಿತಾಗಿ ಹೇಳೋದಾದರೆ, ಗುಲಾಬಿಗೆ ಸುಮಾರು 5.5ರಿಂದ 6 pH ಇರಬೇಕಾಗ್ತದೆ ಮಣ್ಣಲ್ಲಿ. ಆಮೇಲೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಫಲವತ್ತಾದ ಮರಳು ಮಿಶ್ರಿತ ಕೆಂಪು ಗೋಡು ಅಥವಾ ಮಣ್ಣು ಬಹಳ ಸೂಕ್ತ ಇದಕ್ಕೆ. ಮತ್ತು ಇದು ಹೆಚ್ಚಿನ ಒಂದು ಉಷ್ಣತೆ ಬೆಳೆ ಯೋಗ್ಯ ಅಲ್ಲ. ಅಂದರೆ ತೀರಾ ಜಾಸ್ತಿ ಟೆಂಪ್ರೇಚರ್ ಇರಬಾರ್ದು. ಆದರೆ ಇದು ಸನ್ ಲವಿಂಗ್ ಪ್ಲ್ಯಾಂಟು. ಆದ್ದರಿಂದ ಸೂರ್ಯನ ಬೆಳಕು ಬೇಕೇ ಬೇಕು. ಆದರೆ
ಸಾಕಷ್ಟು ಬೆಳಕು ಬಿಸಿಲು ಬೇಕು, ಆದರೆ ಅತಿ ಆಗಬಾರ್ದು ಅಂತ ಒಂದು ಇದನ್ನು ನೋಡಿ ಗುಲಾಬಿಯನ್ನು ಇಡೀ ವರ್ಷ ಬೆಳಿಬೋದು. ಎಂತಲ್ಲಿ ಬೆಳಿಬೇಕು ಅಂದರೆ ಸೂರ್ಯನ ಬೆಳಕು ಮತ್ತು ಶಾಖ ಇರಬೇಕು. ಅತಿ ಜಾಸ್ತಿನೂ ಅಲ್ಲ, ಅತಿ ಕಡಿಮೆನೂ ಅಲ್ಲ. ಆ ರೀತಿ ಇರಬೇಕಾಗ್ತದೆ ಅಂತ ಒಂದು. ಮತ್ತು ಏನಾದರೂ ಸೂರ್ಯನ ಬೆಳಕು ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಆದರೆ, ಅಂದರೆ ಮೋಡ ಕವಿದ ವಾತಾವರಣ ಮತ್ತು ಬಿಸಿಲು ಈ ಥರ ಇದ್ದರೆ ಹೂಗಳು ಪೆಟಲ್ಸ್ ಚೆನ್ನಾಗಿ ಬರಲ್ಲ. ಅದು ಒಂಥರ ಕಲರ್ ಡಿಸ್ಕಲರೇಷನ್ ಆಗಿ ಬರುತ್ತೆ. ಅದೇ 15 to 28 ಡಿಗ್ರಿ ಸೆಂಟಿಗ್ರೇಡು ಟೆಂಪ್ರೇಚರ್ ಇರಬೇಕಾಗುತ್ತೆ. ರಿಲೇಟಿವ್ ಹ್ಯುಮಿಡಿಟಿ ಬಂದು 75% ಅಷ್ಟು ಇರಬೇಕಾಗ್ತದೆ ಅಂತಕ್ಕಂಥದ್ದು. ಮತ್ತು ಇದು ಯಾವಾಗೆಲ್ಲ ಟೆಂಪ್ರೇಚರು ಟೂ ಮಚ್ಚು ಹೈ ಆಗ್ತದೆ, ಜಾಸ್ತಿ ಆಗ್ತದೋ ಆವಾಗ ಸ್ವಲ್ಪ ರೋಗಗಳು ಮತ್ತು ಕೀಟಗಳು ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದು. ಇಲ್ಲಿ ಈ ಸಾಯಿಲ್ಗೆ ಹೋಗೋ ಬಿಫೋರು ಏನಂತ ಹೇಳಿದರೆ, ಇಲ್ಲಿ ತಳಿಗಳಲ್ಲಿ ವಿವಿಧ ಬಣ್ಣಗಳಿದೆ. ಕೆಂಪಿದೆ, ಹಳದಿ ಎಲ್ಲ ಹೇಳಿದ್ನಲ್ಲ ನಾನು, ಕಡು ಕಪ್ಪು ಬಣ್ಣದವರೆಗೂ. ಈಗ ಕೆಂಪು ಬಣ್ಣದ್ದು ಯಾವ್ಯಾವುದು ಥರ ಇವು ಅದು ವೆರೈಟೀಸ್ ಇದ್ದಾವೆ ಅಂದರೆ, ಗ್ಲಾಡಿಯೇಟರು, ಸೋಫಿಯಾ, ಲಾರೆನ್ಸು, ಸಿಂಧೂರು, ಕ್ವೀನ್ ಎಲಿಜಬೆತ್ ಅಂತದ್ದು. ಹಳದಿ ಬಣ್ಣದ್ದು ಗೋಲ್ಡನ್ ಟೈಮ್ಸು, ಪೂಸಾ ಸೋನಿಯಾ ಅಂತಕ್ಕಂಥದ್ದು. ಆಮೇಲೆ ಮಿಶ್ರ ಬಣ್ಣದ್ದು ಅಮೇರಿಕನ್ ಹೆರಿಟೇಜು, ಡಬಲ್ ಡಿಲೈಟು ಆ ಥರದ್ದಿದೆ. ಆಮೇಲೆ ಏನು ಅಂತ ಹೇಳಿದರೆ, ಇದನ್ನು ನಮ್ಮ IIHR ಏನು ಬ್ಯಾಂಗ್ಳೂರಲ್ಲಿ ತೋಟಗಾರಿಕೆ ಒಂದೇನು ಇದು ಇದೆಯೋ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿಂದ ಅರ್ಕ ಸೀರೀಸನ್ನು ರಿಲೀಸ್ ಮಾಡಲಾಗುತ್ತೆ. ಅರ್ಕ ಅಂತ ಎಲ್ಲೆಲ್ಲಿ ಬರ್ತದೋ ಅದು ಇದರದ್ದು ಅಂತ, ಬೆಂಗಳೂರದ್ದು ಅಂತ ತಿಳ್ಕೊಳ್ಬೋದು. ಇದು ಬೆಂಗಳೂರಿಗೆ ಹೇಳಿ ಮಾಡಿಸಿದಂಥ ತಳಿಗಳಿವು. ಇಲ್ಲಿ ನೋಡಿ ಅರ್ಕ ಪರಿಮಳ ಅಂತ ಬರ್ತದೆ. ಪರಿಮಳ ಆದರೆ ಅದು ತುಂಬ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರ್ತದೆ. ಈ ಹೂಗಳು ಪರಿಮಳ ಯುಕ್ತವಾಗಿರುತ್ತವೆ. ಕಲರ್ ಬಂದು ಕೆಂಪು ನೇರಳೆ ಬಣ್ಣಕ್ಕೆ ಬರ್ತವೆ. ಆದ್ದರಿಂದ ಇದು ವರ್ಷಕ್ಕೆ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. 5.5 6 ಲಕ್ಷ ಬಿಡಿ ಹೂಗಳನ್ನು ತೆಗಿಬೋದಾಗಿದೆ. ಆದ್ದರಿಂದ ಇದು ಎಕ್ಸಲೆಂಟ್ ವೆರೈಟಿ ಅಂತ ಹೇಳ್ಬೋದು. ಇನ್ನೂ ಒಂದು ಅರ್ಕ ಸುಕನ್ಯಾ ಅಂತ ಬರ್ತದೆ. ಅದು ಕೂಡ ಹೆಚ್ಚು ದಳಗಳಿಂದ ಕೂಡಿರುತ್ತೆ ಹೂವು. ಇದು ತುಂಬ ಪರಿಮಳವಾಗಿರುತ್ತೆ ಮತ್ತು ಹೆಚ್ಚು ದಳಗಳಿಂದ ಕೂಡಿರುತ್ತೆ. ಮತ್ತು ಇದರಿಂದ ರೋಸ್ ಆಯಿಲ್ ಏನು ತೆಗಿತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದನ್ನು ಯಾವುದು ಹೂಕ್ಕಿಂತ ರೋಸ್ ಆಯಿಲ್ ಎಕ್ಸ್ಟ್ರಾಕ್ಷನ್ನಿಗೆ ಬಳಸೋರು ಇದಿರೋ ರೈತರು ಅದನ್ನು ಅರ್ಕ ಸುಕನ್ಯವನ್ನು ಬಳಸ್ಬೋದು. ಇನ್ನು ಅರ್ಕ ಸವಿ ಅಂತ ಬರ್ತದೆ. ಇದು ನೇರಳೆ ಬಣ್ಣದ್ದು ಒಂಥರ ಪರ್ಪಲ್ ಕಲರ್ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ದೀರ್ಘ ಬಾಳಿಕೆ, ಅಂದರೆ ನಾವು ಯಾವ ಫಂಕ್ಷನಿಗೆ ದೀರ್ಘ ಬಾಳಿಕೆ ಬರಬೇಕಂತ ಇದು ಏನು ಫಂಕ್ಷನಿಗೆ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಡಿಮ್ಯಾಂಡ್ ಇದೆ ಹೊರಗಡೆ ಮಾರ್ಕೆಟಲ್ಲಿ ಅಂದರೆ ರೈತರು ಬೆಳಿಬೋದು ಅರ್ಕ ಸವಿಯನ್ನು. ಅಂದರೆ ತುಂಬ ದಿನ ಇದು ಹಾಗೆ ಇರ್ತದೆ, ಹಾಳಾಗಲ್ಲ. ಆಮೇಲೆ ಅರ್ಕ ಫ್ರೈಡ್ ಅಂತ ಬರ್ತದೆ. ಕತ್ತರಿಸಿದ ಹೂಗಳಿಗೆ ಬೇಕಾದಂಥ ಒಂದು ವೆರೈಟಿ ಅಂತ ಹೇಳ್ಬೋದು. ಇನ್ನು ಅರ್ಕ ಶರ್ಮಿಲಿ ಅಂತ ಬರ್ತದೆ. ಇದು ಏನು ಅಂದರೆ ಮೊದಲು ತಿಳಿ ಗುಲಾಬಿ ಬಣ್ಣದ್ದಿರುತ್ತೆ. ಬರ್ತಾ ಬರ್ತಾ ಇದು ಯಾವಾಗ ಕಂಪ್ಲೀಟಾಗಿ ಅರಳುತ್ತೋ ಆವಾಗ ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಸೊ ಈ ಥರದೊಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಯಾರೋ ಡಿಮ್ಯಾಂಡ್ ಇದೆ ಇವರು ಕಸ್ಟಮರ್ಸ್ದು ಮಾರ್ಕೆಟಲ್ಲಿ ಅಂತ ಹೇಳಿದರೆ, ತಾವು ಇದನ್ನು ಅರ್ಕ ಶರ್ಮಿಲಿಯನ್ನು ಬೆಳೆದ್ಬಿಟ್ಟು ಅವ್ರಿಗೆ ಕೊಡಬೇಕಾಗುತ್ತೆ. ಇನ್ನೊಂದು ಅರ್ಕ ಕಿನ್ನರಿ ಅಂತ ಬರುತ್ತೆ. ಇದು ಯಾವ ಕಾಲದಲ್ಲಾದ್ರೂ ಈ ಹೂ ಬರ್ತಾನೆ ಇರ್ತದೆ. ಅದಕ್ಕೆ ಇದನ್ನೇನು ಮಾಡಬೇಕು ಅಂತ ಹೇಳಿದರೆ, ಕೆಂಪು ಬಣ್ಣದ್ದಾಗಿರುತ್ತೆ. ಆಮೇಲೆ ಬಣ್ಣದ್ದಾಗಿರುತ್ತೆ. ಕೆಲವೊಮ್ಮೆ ಎರಡೆರಡು ಬಣ್ಣ, ಮೂರು ಬಣ್ಣ ಮಿಕ್ಸ್ ಆಗಿ ಬರ್ತದಲ್ಲ, ಇದು ಬರುತ್ತೆ. ಅದಕ್ಕೆ ಇದಕ್ಕೆ ಅರ್ಕ ಕಿನ್ನರಿ ಅಂತ ಕರೀತಕ್ಕಂಥದ್ದು. ಆದ್ದರಿಂದ ಇದನ್ನು ಕೂಡ ಡಿಮ್ಯಾಂಡ್ ಬೇಸ್ಡ್ ಮೇಲೆ ಇದನ್ನು ಬೆಳೆಯಬಹುದು. ಅರ್ಕ ಸಿಂಚನ ಅಂತ ಬರುತ್ತೆ. ಇದು ಒಂದು ಸ್ವಲ್ಪ ಕಪ್ಪು ಬಣ್ಣದ್ದು ಬ್ಲ್ಯಾಕಿಶ್ ಕಲರ್ ಅಂತ ಹೇಳಿದ್ನಲ್ಲ, ಆ ಕಲರಲ್ಲಿ ಬರುತ್ತೆ. ಯಾರೆಲ್ಲ ಇಷ್ಟಪಡ್ತಾರೋ ಅವ್ರಿಗೆ ಇದನ್ನು ಇದು ಮಾಡ್ಕೊಳ್ಬೋದು. ಇದು ನೋಡಿ 1250ದಿಂದ 1500 ಹೂವನ್ನು ಬಿಡುತ್ತೆ ಇದು ಅರ್ಕ ಸಿಂಚನ. ಅಂದರೆ ಈಲ್ಡು ಜಾಸ್ತಿ, ಕಪ್ಪು ಬಣ್ಣಕ್ಕೆ ಬರುತ್ತೆ, ತುಂಬ ಸುಗಂಧಯುತವಾಗಿರುತ್ತೆ. ಡಿಮ್ಯಾಂಡ್ ಏನಿದೆಯೋ ಅದರ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಳೋದು ಅಂತ ಹೇಳ್ತೇವೆ. ಇನ್ನು ಮಣ್ಣು ಹೇಳಿದರೆ, ಮಣ್ಣು ನೋಡಿ ಇಲ್ಲಿ ವೈಡ್ ರೇಂಜ್ ಆಫ್ ಸಾಯಿಲ್ಸ್, ಅಂದರೆ ಎಂಥ ಮಣ್ಣಲ್ಲಾದರೂ ಇದನ್ನು ಬೆಳಿಬೋದು. ಆದರೆ ಹೆಚ್ಚಾಗಿ ನೀರು ಬಸಿದು ಹೋಗುವಂಥ ಮಣ್ಣಾದರೆ ಒಳ್ಳೆಯದು. pH ನಾನು ಆವಾಗಲೇ ಹೇಳಿದೆ 5.5 to 6.5 ಇರಬೇಕಾಗ್ತದೆ ಅಂತದ್ದು. ಮತ್ತು ಒಳ್ಳೆಯ ಮಣ್ಣು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನು ಹಿಡಿದಿಟ್ಕೊಳ್ಬೇಕು. ತೀರಾ ಅದು ನೀರು ಬಸಿದು ಹೋಗೋದು ಆಗಲಿ, ಇಲ್ಲ ನೀರು ನಿಲ್ಲೋದಾಗಲಿ ಆಗಿರಬಾರ್ದು ಅಂತಕ್ಕಂಥದ್ದು. ಇನ್ನು ಮಣ್ಣಲ್ಲಿ ಯಾವುದೇ ರೀತಿಯ ರೋಗ ಮತ್ತು ನೆಮಟೋಡ್ಸು, ಆಮೇಲೆ ಫಂಗೈಗಳು ಅಥವಾ ಈ ನಮ್ಮ ಯಾವುದೇ ಕೀಟಗಳು ಇರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ಲ್ಯಾಂಡ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಚೆನ್ನಾಗಿ ಲ್ಯಾಂಡ್ ಪ್ರಿಪೇರ್ ಮಾಡಿ ಅದು ಉಳುಮೆಯನ್ನು ಮಾಡಿಬಿಟ್ಟು ಸರಿಯಾಗಿ ಅದು ಬಿಸಿಲಿಗೆ ಒಡ್ಡಬೇಕು ಜಮೀನನ್ನು.
ಅದಾದಮೇಲೆ ಅಲ್ಲಿರ್ತಕ್ಕಂಥ ಕಸ ಕಡ್ಡಿಗಳು, ವೀಡ್ಗಳನ್ನು, ಕಳೆಗಳನ್ನೆಲ್ಲ ತೆಗೆದು ಬಿಡಬೇಕಾಗುತ್ತೆ. ಆಮೇಲೆ 25ರಿಂದ 30 ಸೆಂಟಿಮೀಟರ್ ಇದನ್ನು ಇದು ಮಾಡಿ ಸ್ಟಬಲ್ಸ್ ಹಾಕ್ಕೊಂಡು ಇದು ಸ್ಟಬಲ್ಸ್, ಸ್ಟೋನ್ಸ್ ಎಲ್ಲ ತೆಕ್ಕೊಂಡು ಒಂದು 25ರಿಂದ 30 ಸೆಂಟಿಮೀಟರ್ ಏನು ಒಂದು ಇದು ಮಾಡ್ಕೋಬೇಕಾಗತ್ತೆ, ಪಾತಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಪಾತಿಗಳನ್ನ ಮಾಡಿಕೊಂಡು ಆಮೇಲೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬೆಡ್ ಪ್ರಿಪ್ರೇಷನ್ 1 ಮಂತ್ ಬಿಫೋರ್ ಮಾಡ್ಕೊಳ್ಬೇಕು ಅದೆಲ್ಲ ಓಕೆ. ಇಲ್ಲಿ ಏನು ಮಾಡಬೇಕಂದ್ರೆ ಈ ಗುಲಾಬಿನ ಬೆಳೀಲಿಕ್ಕೆ 2 ಸ್ಟೆಪ್ಸ್ ಯೂಸ್ ಮಾಡ್ತೀವಿ. ಫಸ್ಟು ರೂಟ್ ಸ್ಟಾಕನ್ನು ಬೆಳಿತೀವಿ. ರೂಟ್ ಸ್ಟಾಕ್ ಅಂತ ಯೂಶ್ವಲಿ 90% ಬೆಳೀತಕ್ಕಂಥದ್ದು ನಮ್ಮದು ರೂಟ್ ಸ್ಟಾಕು ಡಾಗ್ ರೋಸ್ ಅಥವಾ ರೋಸಾ ಮಲ್ಟಿಫ್ಲೋರಾ ಅಂದರೆ ಆ ಬೆಳೆಯನ್ನು ಫಸ್ಟ್ ಬೆಳಿತೀವಿ. ಇದು ರೋಗ ನಿರೋಧಕತೆ ಹೊಂದಿರತಕ್ಕಂಥ ತಳಿ. ಇದು ರೋಸ್ ಅಲ್ಲ. ರೋಸನ್ನು ಬೆಳಿಲಿಕ್ಕೆ ರೂಟ್ ಸ್ಟಾಕ್ ಅಂದರೆ ಇದನ್ನು ಕೆಳಗಡೆ ಪೋರ್ಷನ್ ಆಗಿ ಬಳಸೋದು. ಇದ್ರ ಮೇಲೆ ಕಣ್ಣನ್ನು ಕಸಿ ಮಾಡ್ತೀವಿ. ನಮ್ಗೆ ಯಾವ್ದು ಇಷ್ಟಪಡ್ತೇವೋ ಗುಲಾಬಿ ಯಾವ ಬಣ್ಣನೋ ಅಥವಾ ಅದರದ್ದು ಫ್ರೇಗ್ರೆನ್ಸು ಅಥವಾ ಅದು ಮಾರ್ಕೆಟ್ ಬೇಸ್ ನಾವೇನು ಯಾವುದನ್ನು ಇಷ್ಟಪಡ್ತೀವಿ ಅದನ್ನು ಕಣ್ಣನ್ನು ತೊಗೊಂಬಂದು ಕಸಿ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಡಾಗ್ ರೋಸಾ ಮೇಲೆ ಮೊದಲು ಅದಕ್ಕೆ ಡಾಗ್ ರೋಸಾವನ್ನು ಸರಿ ಬೆಳಿಬೇಕಾಗುತ್ತೆ. ಬೆಳೆದಾದ್ಮೇಲೆ ಅದ್ರ ಮೇಲೆ ಬಡ್ಡಿಂಗ್ ಮಾಡಬೇಕಾಗುತ್ತೆ. ಕಣ್ಣನ್ನು ತೊಗೊಂಬಂದು ಕಸಿ ಮಾಡಬೇಕಾಗುತ್ತೆ. ಟಿ ಆಕಾರದಲ್ಲೋ ಅಥವಾ ಐ ಆಕಾರದಲ್ಲಿ ಬಡ್ಡನ್ನು ಏನು ಅಲ್ಲಿ ಈ ಇದಕ್ಕೆ ಯಾವುದಿದು ಡಾಗ್ ರೋಸ್ ಅಥವಾ ರೋಸಾ ಮಲ್ಟಿಫ್ಲೋರಾ ಏನಿದೆ ಬೇರು ಸಸಿ ಅಲ್ಲಿ ಅದು ಅಷ್ಟು ಕಟ್ಟನ್ನು ಮಾಡಿಬಿಟ್ಟು ಈಗ ನಮಗೆ ಇಚ್ಛೆ ಪಡುವಂಥ ಒಂದು ಕಣ್ಣು ಏನಿರ್ತದೆ ಅಲ್ಲಿ ತಗೊಂಡು ಬಂದು ಅದನ್ನ ಇಟ್ಟು ಅದನ್ನು ಒಂದು ಟಿಕ್ಸೋದಿಂದ ಅಥವಾ ಟೇಪಿಂದ ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಅದನ್ನು ಹಾಗೇ ಬಿಟ್ಕೊಂಡು ಅದಕ್ಕೆ ನೀರು ಹಾಕ್ತಾ ಬರಬೇಕು. ಅಲ್ಲಿ ಮಣ್ಣು ಮತ್ತು ಒಳ್ಳೆಯ ಗೊಬ್ಬರನ ಹಾಕಿಬಿಟ್ಟು ಇದು ಮಾಡಿರಬೇಕು. ಆ ಕಣ್ಣು ಬೆಳೀತಾ ಹೋಗುತ್ತೆ. ಈಗ ನಮ್ಮದು ಬರ್ತಕ್ಕಂಥದ್ದು ಕಣ್ಣು ಅಥವಾ ಗುಲಾಬಿ ಗಿಡ ಬರ್ತದೆ. ಆದರೆ ಕೆಳಗಡೆ ರೂಟು ಅದಕ್ಕೆ ಆಹಾರವನ್ನು ಒದಗಿಸೋದು, ಅದಕ್ಕೆ ರೋಗ ನಿರೋಧಕ ಕೆಪಾಸಿಟಿಯನ್ನು ಒದಗಿಸೋದು ಯಾವುದು ಅಂತ ಹೇಳಿದ್ರೆ ರೋಸಾ ಮಲ್ಟಿಫ್ಲೋರಾ. ಅದು ರೋಸ್ ಗಿಡ ಅಲ್ಲ. ಅದು ನಾವು ಬೇರು ಸಸಿಯಾಗಿ ಅದನ್ನು ಬಳಸ್ತೀವಿ ಅಂತಕ್ಕಂಥದ್ದು ಅಷ್ಟೇ. ಆಮೇಲೆ ಇದನ್ನೇನು ಮಾಡಬೇಕು, ಇದನ್ನು ತಗೊಂಡೋಗಿ ಇದೇನು ಚೆನ್ನಾಗಿ ಬರುತ್ತದಲ್ಲ ಒಂದು 45ರಿಂದ 60 ದಿನಕ್ಕೆ ಅದನ್ನು ನಾವೇನು ಕಸಿ ಮಾಡಿರ್ತೀವಿ ಅದು ಚೆನ್ನಾಗಿ ಬರುತ್ತೆ. ಆವಾಗ ಅದನ್ನು ಕಟ್ ಮಾಡ್ಕೊಂಡು ತಗೊಂಡು ಹೋಗಿ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಅದರಲ್ಲಿ ರೋಗ ನಿರೋಧಕ ರೋಸಾ ಮಲ್ಟಿಫ್ಲೋರಾದ್ದು ರೋಗ ನಿರೋಧಕ ಶಕ್ತಿ ಏನಿರ್ತದೆ ಅದು ನಮ್ಮ ರೋಸಲ್ಲಿ ಬಂದಿರ್ತದೆ. ಆವಾಗ ನಾವು ಅದನ್ನು ಕಟ್ ಮಾಡ್ಕೊಂಡು ಹೋಗಿ ನಾಟಿ ಮಾಡಬೇಕಾಗ್ತದೆ. ಇದಿಷ್ಟು ಸಿಂಪಲ್ಲಾಗಿ ಹೇಳುವಂಥದ್ದು. ಇಲ್ಲಿ ನಾವು ಇನ್ನು 60ರಿಂದ 75 ಸೆಂಟಿಮೀಟರು ವಿಡ್ತು, 40ರಿಂದ 60 ಅಕ್ರಾಸು ಮತ್ತು ಡೆಪ್ತು ಒಂದು 20ರಿಂದ 30 ಸೆಂಟಿಮೀಟ್ರ್ ಡೆಪ್ತನ್ನು ಇಟ್ಕೊಳ್ಬೇಕಾಗ್ತದೆ. ಅಂದರೆ ಉದ್ದ ಅಗಲ ಅದ್ರದ್ದೇನು ಮಡಿ ಮಾಡ್ಕೊತೀವಿ ನಾವು ಅಲ್ಲಿ ಇಷ್ಟು ಇದು ಇರಬೇಕಾಗ್ತದೆ. ಆಮೇಲೆ ಅದಕ್ಕೆ ಗೊಬ್ಬರ ಮತ್ತು ಇದನ್ನೆಲ್ಲ ಹಾಕಬೇಕು. ಗೊಬ್ಬರ ಏನು ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, ಸಗಣಿ ಗೊಬ್ಬರ ಹಾಕ್ಕೊಳ್ಬೇಕು. ಇಲ್ಲ ಸ್ಟ್ರೇಟ್ ಫರ್ಟಿಲೈಸರ್ ಕೊಡ್ತೀವಿ ಅಂದರೆ 2ರಿಂದ 3 ಡೋಸ್ ಕೊಡಬೇಕು. ಮೊದಲನೇದು ಫಸ್ಟು ಬಂದು ಬೇಸಲ್ ಡೋಸು ಫಸ್ಟ್ ಕೊಡೋದು. ಆಮೇಲೆ ಬಂದು ಅದನ್ನೇ ಅದಕ್ಕೆ ಇದು ಮಾಡ್ತೀವಿ, ಚಾಟ್ನಿ ಅಥವಾ ಪ್ರೂನಿಂಗ್ ಏನು ಮಾಡ್ತೀವಲ್ಲ ಅದರ ಫಸ್ಟು ಕಸಿ ಮಾಡ್ತೀವಿ. ಕಸಿ ಆದಮೇಲೆ ಅಲ್ಲಿಂದ ಕಟ್ ಮಾಡ್ಕೊಂಡು ಹೋಗಿ ಏನು ಇದು ಮಾಡ್ತೀವಲ್ಲ ಅದಕ್ಕೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಂಡು ಹೋಗಿ ಆ ಪ್ರೂನಿಂಗಿಗೆ ಕೊಡಬೇಕಾಗುತ್ತೆ. ಚಾಟ್ನಿ ಅಥವಾ ಇದು ಮಾಡ್ಕೊತೀವಿ. ಆ ಟೈಮಲ್ಲೂ ಸ್ವಲ್ಪ ಕೊಡಬೇಕಾಗುತ್ತೆ. ಏನು ಅಂದರೆ ನೈಟ್ರೋಜನನ್ನು ಒಂದು 200ರಿಂದ 400 kg ಪರ್ ಹೆಕ್ಟರ್ ಕೊಡಬೇಕಾಗುತ್ತೆ. ಆಮೇಲೆ PN 150 kg ಪರ್ ಹೆಕ್ಟ್ರು, 150 ಪೊಟ್ಯಾಷಿಯಮ್ ಕೊಡಬೇಕಾಗುತ್ತೆ. ಮತ್ತು ನಾವು ಫೋಲಿಯರ್ ಸ್ಪ್ರೇನ್ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಎಷ್ಟು ಬೇಕು ಏನು ಬೇಕು ಅಂತ ಡೀಟೇಲ್ ಯಾರಾದರೂ ಕೇಳಿದರೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ಲಾಗ್ತದೆ ಯಾವ ರೀತಿ ಹಂಚಿಕೆ ಮಾಡಬೇಕಂತಕ್ಕಂಥದ್ದು. ಜನರಲ್ಲಾಗಿ ತಿಳ್ಕೊಳ್ಳೋದು 2ರಿಂದ 3 ಡೋಸಲ್ಲಿ ಗೊಬ್ಬರಗಳನ್ನ ಕೊಡೋದು ಒಳ್ಳೆಯದು. ಮತ್ತು ಪ್ಲ್ಯಾಂಟಿಂಗ್ ಟೈಮು ಅಂತ ಹೇಳಿದ್ರೆ ಕರೆಕ್ಟ್ ಟೈಮ್ ಅಂದರೆ ಜೂನ್ ಟು ಅಕ್ಟೋಬರ್ ಮಾಡಬೇಕು. ಅದ್ರ ಮೇಲೇನೂ ಬೇಡ, ಅದಕ್ಕೆ ಮುಂಚೆನೂ ಬೇಡ. ಯಾಕಂತ ಹೇಳಿದರೆ ಅದಕ್ಕೆ ಸರಿಯಾದ ನೀರು ಮತ್ತು ಬೆಳಕು ತುಂಬ ಅವಶ್ಯಕತೆ. ಆದ್ದರಿಂದ ಅದ್ರ ಸಲುವಾಗಿ ನಾವು ಮಾಡಬೇಕಾಗುತ್ತೆ. ಯಾವಾಗೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಅಕ್ಟೋಬರ್, ನವಂಬರು ಮತ್ತು ಫೆಬ್ರವರಿ, ಮಾರ್ಚಲ್ಲಿ ಅವಾಯ್ಡ್ ಮಾಡಬೇಕು. ಮಾಡಿ ಬಟ್ ಬೆಡ್ ಪ್ರಿಪ್ರೇಷನ್ನು ಇನ್ನುಳಿದಿದ ಇವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಳ್ಬೋದು. ಅದೆಲ್ಲ ಮಾಡಿಕೊಂಡು ಮತ್ತು ಇದನ್ನು ಸರಿಯಾಗಿ ಸ್ಪೇಸಿಂಗ್ ಆವಾಗಲೇ ನಾನು ಹೇಳಿದೆ. ಹೈಬ್ರಿಡ್ ಟೀಸಿಗಾದರೆ ಎಷ್ಟಿರಬೇಕು, ಕಟ್ ಫ್ಲವರ್ಸಿಗಾದರೆ ಎಷ್ಟಿರಬೇಕು ನೋಡ್ಕೊಳ್ಳಿ, ಕ್ಲೈಂಬರ್ಸಿಗಾದರೆ ಎಷ್ಟಿರಬೇಕು ಅಂತಕ್ಕಂಥದ್ದು. ಮೇಯ್ನ್ಲಿ ಇದು ಬರೋದೇ ಮೇಯ್ನು ಪ್ರೊಪಗೇಷನ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಬೆಳೆಯೋದು ಹೇಗೆ ಅಂದರೆ ಮೇಯ್ನ್ ಕಟ್ಟಿಂಗೆ. ನಾನು ಹೇಳಿದ್ನಲ್ಲ ಮೊದಲು ನಾವು ಕಣ್ಣನ್ನು ಕಸಿ ಮಾಡ್ಕೊತೀವಿ. ಕಸಿ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊತೀವಿ. ಅದೇ ಇದು ಕಟ್ಟಿಂಗ್ ಅಂಥೇಳಿ. ಕಟ್ ಮಾಡಿಕೊಂಡು ಅದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ IBI ಇದು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಒಂದು ಹೇಳ್ತೇನೆ ಮುಂದೆ ಹೇಳ್ತಾ. ನಾವು ಕೆಲವೊಂದು ರೋಗಗಳು ಬರ್ಬೋದು ಈ ಪ್ರೂನಿಂಗ್ ಟೈಮಲ್ಲಿ, ಅದನ್ನು ನೋಡ್ಕೊಳ್ಳೋಣ. ಇನ್ನು ಬಡ್ಡಿಂಗ್ ಅಂತ ಹೇಳಿದ್ರೆ ಇದೆ
ಕಡ್ಡನ್ನು ಕಸಿ ಮಾಡಿರೋದು ಮತ್ತು ಇದು ಮಾಡೋದು ಟ್ರಾನ್ಸ್‌ಫರ್. ಇರಿಗೇಷನ್ ಹೇಗೆ? ನೀರನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿ 1 ವಾರಕ್ಕೊಮ್ಮೆ ಕೊಟ್ಟರೆ ಒಳ್ಳೆಯದು. ಸಮ್ಮರ್ ಎಲ್ಲ ಜಾಸ್ತಿ ಬಿಸಿಲು ಜಾಸ್ತಿ ಆಗ್ತಾ ಇದೆಯಾ ಸ್ವಲ್ಪ ಡ್ಯೂರೇಷನನ್ನು ಕಡಿಮೆ ಮಾಡಬೇಕು. ಅಂದರೆ 5 ದಿನಕ್ಕೆ ಕೊಡ್ತೀವಿ. ಇಲ್ಲ ವಿಂಟರ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ತಂಪಾಗಿರ್ತದೆ ವಾತಾವರಣ. ಅಂಥ ಟೈಮಲ್ಲಿ ಒಂದು 10 ದಿನಕ್ಕೆ ಕೊಟ್ಟರು ಒಳ್ಳೆಯದೇ ಅಂತ ಇದು. ಆದರೆ ಇದ್ರಲ್ಲಿ ಕೊಡಬಾರ್ದು. ಇನ್ನೇನು ಹೂ ಕತ್ತರಿಸ್ತಿರ್ತೀವಲ್ಲ ಆಗ ನೀರನ್ನು ಕೊಡಬಾರ್ದು. ಆಗ ಓವರ್ ವಾಟರಿಂಗ್ ಈಸ್ ಹಾರ್ಮ್ಫುಲ್ ಡ್ಯೂರಿಂಗ್ ಫ್ಲವರ್ ಸೀಸನ್ ಅಂತ ಹೇಳ್ತೀವಿ. ಅಂದರೆ ಈ ಹೂ ಬರ್ತಾ ಇದ್ದಾವೆ ಆವಾಗ ನೀರು ಕೊಟ್ಬಿಟ್ರೆ ಅದು ಆಗ ಎಲೆಗಳು ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ ಹೂ ಬರಲ್ಲ ಅಂತಕ್ಕಂಥದ್ದು. ಇನ್ನು ನಾವು ಡ್ರಿಪ್ಪಿಂದ ನೀರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ 1 ಲೀಟ್ರಿಗೆ 1 ದಿನಕ್ಕೆ 1 ಲೀಟ್ರ್‌ಗಿಂತ ಜಾಸ್ತಿ ಹೋಗಬಾರ್ದು 1 ಗಿಡಕ್ಕೆ. ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ವೆರೈಟೀಸ್ ಯಾವ್ಯಾವ್ದಿದೆ ಅಂತ ಹೇಳಿದೆ ನಾನು. ನಮ್ಮಲ್ಲಿ ಹೆಚ್ಚಾಗಿ ಅರ್ಕಗಳನ್ನೇ ಬೆಳೆಸೋದು. ಅರ್ಕ ಸವಿ, ಅರ್ಕ ಶರ್ಮಿಲಿ, ಅರ್ಕ ಕಿನ್ನರ ಅಂತಕ್ಕಂಥದ್ದು. ಇನ್ನೂ ಬೇಕು ಡಿಟೇಲಾಗಿ ಅಂತ ಹೇಳಿದ್ರೆ ನಾನು ಡಿಟೇಲಾಗಿ ಕೂಡ ತಮಗೆ ತಿಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಇಂಟರ್ ಕಲ್ಟಿವೇಷನ್ ಆಪ್ರೇಷನ್ ಅಂದರೆ ಕಸಗಳು ಅವೆಲ್ಲ ಬರ್ತಾವಲ್ಲ, ಕಸ ಅದೆಲ್ಲ ಹೇಗೆ ತೆಗೆಯೋದು ಅಂತ ಹೇಳಿದ್ರೆ, ಕಸವನ್ನು ಮ್ಯಾನ್ಯುವಲ್ ವೀಡಿಂಗೇ ಮಾಡ್ತೀವಿ ನಾವು ಯೂಶ್ವಲಿ ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಮ್ಯಾನ್ಯುವಲ್ ವೀಡಿಂಗ್ ಮಾಡಬೇಕು. ಕೆಲವು ಮಾಡೋಕ್ಕಾಗಲ್ಲ ಅಂತಂದರೆ ಮಲ್ಚಿಂಗ್ ಮಾಡೋದು ಒಳ್ಳೆಯದು. ಮಲ್ಚಿಂಗ್ ಅಂತಂದರೆ ಇನ್ ಬಿಟ್ವೀನ್ ಅದು ಎಲ್ಲಿ ಕಸ ಬೆಳೆಯೋಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ನಾವು ಏನು ಗೋಧಿ ಬೆಳೆದಿರ್ತೀವೋ ಅದರದ್ದು ಕಸ ಇರುತ್ತಲ್ಲ, ಭತ್ತದ ಕಸ ಇರುತ್ತಲ್ಲ ಅದನ್ನು ಹರಡಿ ಬಿಡೋದು. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕಳೆಗಳು ಬರಲ್ಲ. ಅದ್ರ ಜೊತೆಗೆ ಅದು ಅಲ್ಲೇ ಗೊಬ್ಬರವಾಗಿ ತಯಾರಾಗ್ತದೆ. ಕೆಲವೊಬ್ಬರು ಅಲ್ಲಿ ಸುತ್ತಮುತ್ತ ಕಾಡಿದೆ, ನಾವು ವುಡ್ ಚಿಪ್ಸು ಸಿಗ್ತವೆ ಅಂದರೆ ಏನು ಗಿಡಗಳ ಹೊಟ್ಟು ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಇನ್ನು ಪ್ರೂನಿಂಗ್ ಮಾಡಬೇಕಾಗುತ್ತೆ. ಅವಾಗವಾಗ ಅದನ್ನು ಸವರೋದು ಅಥವಾ ಚಾಟ್ನಿ ಮಾಡೋದು ಅಂತ ಹೇಳ್ತೀವಿ. ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡೋದ್ರಿಂದ ಏನು ಅಂತ ಹೇಳಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಅನ್‌ವಾಂಟೆಡ್ ಏನಿರ್ತವೆ ಅನ್‌ವಾಂಟೆಡ್ಡು ಡಿಸೀಸ್ ಬಂದಂಥವು, ಡೆತ್ ಆಗಿರೋದು ಅಂತಕ್ಕಂಥದ್ದನ್ನ ತೆಗಿಬೇಕಾಗುತ್ತೆ. ಅಂತಕ್ಕಂಥ ಟೊಂಗೆಗಳಿರ್ಬೋದು, ಎಲೆಗಳಿರ್ಬೋದು ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಂದರೆ ನಮಗೆ ಒಳ್ಳೆ ಇಳುವರಿ ಬರ್ತದೆ. ಅದರ ಶಕ್ತಿ ಪೋಲಾಗಿ ಹೋಗಲ್ಲ ಅಂತಕ್ಕಂಥದ್ದು. ಆಯಿತಾ? ಈ ಪ್ರೂನಿಂಗ್ ಅಲ್ದೇನೆ ಥಿನ್ನಿಂಗ್ ಕೂಡ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅನ್‌ವಾಂಟೆಡ್ ಓವರ್ ಕ್ರೌಡ್ ಆಗಿ ಬ್ರಾಂಚಸ್ ಬಂದ್ಬಿಡುತ್ತೆ ಅಂಥ ಟೈಮಲ್ಲಿ. ಮತ್ತು ರೋಗಗಳು ಬಂದಂಥ ಟೈಮಲ್ಲಿ ಮಾಡಬೇಕಾಗುತ್ತೆ ಪ್ರೂನಿಂಗನ್ನು. ಈ ಪ್ರೂನಿಂಗ್ ಒಂದು ಡಿಸೀಸ್ ಬರುತ್ತೆ. ಏನು ಅಂತ ಹೇಳಿದರೆ ಇದು ಟೊಂಗೆ ಒಣಗೋ ರೋಗ ಅಂಥೇಳಿ. ಈ ಪ್ರೂನಿಂಗ್ ಮಾಡಿ ಹಾಗೆ ಬಿಟ್ಟಿರ್ತೀವಲ್ಲ ಅಲ್ಲಿ ರೋಗಗಳು ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿ ಪ್ರೂನಿಂಗ್ ಮಾಡಿರ್ತೀವೋ, ಚಾಟ್ನಿ ಮಾಡಿರ್ತೀವೋ ಅಲ್ಲಿಂದ ಒಣಗ್ತಾ ಪೂರ ಟೊಂಗೆ ಒಣಗೋಗ್ಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ವಲ್ಪ ಬೋರ್ಡೋ ಮಿಕ್ಸ್ಚರನ್ನು ನಾವು ಅಪ್ಲೈ ಮಾಡೋದನ್ನು ಹ್ಯಾಬಿಟ್ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಪ್ರೂನಿಂಗ್ಗೆ ನಮ್ಮ ಜಮೀನಿಗೆ ತೊಂದರೆಯಾಗಿ ಪರಿಣಮಿಸ್ಬೋದು. ಆಮೇಲೆ ಪಿಂಚಿಂಗ್ ಅಂತ ಮಾಡ್ತೀವಿ. ಅಂದರೆ ರಿಮೂವಲ್ ಆಫ್ ಈಗ ಪಕ್ಕಕ್ಕೆಲ್ಲ ಅನ್‌ವಾಂಟೆಡ್ ಸ್ಟೆಮ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಆವಾಗ ಅದನ್ನು ಅನ್‌ವಾಂಟೆಡ್ ಟೊಂಗೆಗಳು ಬಂದಿದ್ದರೆ ಅದನ್ನು ಪಿಂಚ್ ಮಾಡಿ ಅಂದರೆ ತೆಗೆದುಬಿಡ್ಬೇಕು. ಚೂಟ್ಬಿಟ್ಟು ಅಥವಾ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ಅದೇ ರೀತಿ ಡಿಸ್ಬಡ್ಡಿಂಗ್ ಅಂತ ಹೇಳ್ತೀವಿ. ಅಂದರೆ ಮೊಗ್ಗುಗಳು ಚೂಟೋದು. ಅಂದರೆ ಈಗ ನಮಗೆ ಬೇಕಾಗಿರೋದು ಒಂದು 10 ಫ್ಲವರ್ ಚೆನ್ನಾಗಿರೋದು ಬೇಕಿದೆ. ಅಲ್ಲಿ ಒಂದು 100 ಮೊಗ್ಗುಗಳು ಬಂದಿದ್ದರೆ ಮಿಕ್ಕಿದ ಮೊಗ್ಗುಗಳನ್ನ ತೆಗೆದುಬಿಡ್ಬೇಕು. ಇಲ್ಲದಿದ್ದರೆ ಎಲ್ಲ ಬಟನ್ ಫ್ಲವರ್ಸ್ ಆಗಿಬಿಡುತ್ತವೆ. ಅಂದರೆ ಸಣ್ಣ ಫ್ಲವರ್ಸ್ ಆಗ್ತವೆ. ನಾವು ಇಚ್ಛೆ ಪಡುವಷ್ಟು ಸೈಜ್ ಬರಲ್ಲ. ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಡಿಸ್ಬಡ್ಡಿಂಗ್ ಮಾಡಬೇಕು. ಅಂದರೆ ಅನ್‌ವಾಂಟೆಡ್ ಏನೇನು ಸಣ್ಣ ಮೊಗ್ಗು ಬಿಟ್ಟಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ನಮಗೆ ಸೈಜ್ ಆಫ್ ಫ್ಲವರು ಇನ್ಕ್ರೀಸ್ ಆಗೋಕ್ಕೆ ಒಳ್ಳೆ ಹೆಲ್ಪ್ ಮಾಡ್ತದೆ. ಇನ್ನು ರೋಗಗಳ ಕುರಿತಾಗಿ ಮಾತನಾಡೋದಾದರೆ ಇಲ್ಲಿ ಹೆಚ್ಚಾಗಿ ಒಂದು 3ರಿಂದ 5 ರೋಗಗಳು ಬರ್ತವೆ. ಹೆಚ್ಚು ಕಡಿಮೆ ಎಲ್ಲವೂ ಫಂಗಲ್ ಡಿಸೀಸಸ್ಸೇ ಹೆಚ್ಚು ಕಮ್ಮಿ. ಅವಕ್ಕೆ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಕಪ್ಪು ಎಲೆ ಚುಕ್ಕಿ ರೋಗ ಅಂತ ಬರ್ತದೆ. ಅದು ಹೆಂಗಂದ್ರೆ ಒಂದೊಂದು ಸಣ್ಣ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಬರ್ತವೆ ಎಲೆ ಮೇಲೆ. ಆಮೇಲೆ ಎಲೆ ಅಂಚಿನಲ್ಲಿ ಕಾಣಿಸ್ಕೊತವೆ ಫಸ್ಟು. ಅದಾದಮೇಲೆ ಅದು ಹಾಗೆ ವೃದ್ಧಿಯಾಗಿ ಎಲೆ ಎಲ್ಲ ಒಣಗ್ದಂಗೆ ಅನಿಸುತ್ತೆ. ಅಂಥದ್ರಲ್ಲಿ ನಾವೇನು ಮಾಡಬೇಕು ಪ್ರೊಪೆಕೊನಜೋಲನ್ನು ಹಾಕಬೇಕಾಗುತ್ತೆ. ಅದೇ ರೀತಿ ಬೂದಿ ರೋಗ ಅಂತ ಬರುತ್ತೆ. ಬೂದಿ ರೋಗ ಅಂದರೆ ಫಸ್ಟು ಎಲೆ ಮೇಲೆ ಬೂದು ಕಲರ್ದು ಚುಕ್ಕೆಗಳು ಬರ್ತವೆ. ಚುಕ್ಕೆಗಳು ಬಂದು ಮೊಗ್ಗು ಮೇಲೆ, ಎಲೆ ಮೇಲೆ, ಕಾಂಡದ ಮೇಲೆ ಬರ್ತವೆ. ಹಾಗೆ ಅದು ಸ್ಪ್ರೆಡ್ ಆಗಿ ಗಿಡನೇ ಒಣಗೋಗುತ್ತೆ. ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೇನು ಮಾಡಬೇಕು ಮತ್ತೆ ನಾವು ಪ್ರೊಪೆಕೊನಜೋಲನ್ನು ಹಾಕಬೇಕಾಗುತ್ತೆ. ಆಮೇಲೆ ಟೊಂಗೆ ಒಣಗೋದು ಆವಾಗಲೇ ಹೇಳಿದೆ. ಪ್ರೂನಿಂಗ್ ಮಾಡಿದಂಥ ಅಥವಾ ಚಾಟ್ನಿ ಮಾಡಿದಂಥ ಸಂದರ್ಭದಲ್ಲಿ ಅದು ಒಣಗ್ತಾ ಅದು ಚಾಟ್ನಿ ಮಾಡಿದ ಭಾಗದಿಂದ ಹಿಡ್ಕೊಂಡು ಕೆಳಭಾಗಕ್ಕೆ ಹಾಗೆ ಒಣಗ್ತಾ ಪೂರ ಕಾಂಡನೇ ಒಳಗೋಗ್ಬಿಡುತ್ತೆ. ಅದಕ್ಕೆ ನಾವು ಪೂರ್ತಿ ಗಿಡ ಒಣಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳಿದೆ ಬೋರ್ಡೋ ಮಿಕ್ಸ್ಚರನ್ನು
ಅಪ್ಲೈ ಮಾಡಬೇಕು ಅಥವಾ ಪೇಸ್ಟನ್ನು ಅಪ್ಲೈ ಮಾಡಬೇಕು ಅದಕ್ಕೆ ಅಂತ ಆವಾಗ ನಾನು ಹೇಳಿದೆ. ಕೆಲವೊಂದು ರೆಸಿಸ್ಟೆಂಟು ಅಥವಾ ಟಾಲರೆಂಟ್ ವೆರೈಟೀಸ್ ಅಭಿಸಾರಿಕಾ, ಅರ್ಜುನ, ಭೀಮ, ಫಸ್ಟ್ ಪ್ರೈಸು ಈ ಥರ ಇದ್ದಾವೆ. ಅದನ್ನು ಕೂಡ ಬಳಸ್ಕೋಬೋದು. ಮ್ಯಾಂಕೋ ಜಬ್ಬು, ಕಾಪರ್ ಆಕ್ಸಿಕ್ಲೋರೈಡ್ಸು ಅದೇ ಅದನ್ನೆಲ್ಲ ಬಳಸ್ಕೋಬೋದು. ಡೈಬ್ಯಾಕ್ ಅದೇ ಟೊಂಗೆ ಒಣಗೋ ರೋಗ ಅದನ್ನು ಬಳಸ್ಬೋದು ಅಂತ. ಬ್ಲ್ಯಾಕ್ ಸ್ಪಾಟ್ ಅದನ್ನು ಹೇಳಿದೆ. ಪೌಡ್ರಿ ಮಿಲ್ಡ್ಯೂ ಹೇಳಿದೆ. ಪೌಡ್ರಿ ಮಿಲ್ಡ್ಯೂ ಬೂದಿ ರೋಗ ಅದು. ಇದು ಬಿಟ್ಬಿಟ್ಟು ಒಂದು ಬ್ಲೈಟ್ ಅಂತ ಕೂಡ ಬರುತ್ತೆ. ಅಲ್ಲಿ ನಾವು ಬೆವಿಸ್ಟನ್ ಅಂದ್ಕೋಬೇಕಾಗುತ್ತೆ. ರಸ್ಟ್ ಬರುತ್ತೆ. ಅದಕ್ಕೂ ಕೂಡ ನಾವು ಹಾಕ್ಕೊಳ್ಬೇಕು. ಏನಂದರೆ ಇವೆಲ್ಲ ಹೆಚ್ಚು ಕಮ್ಮಿ ಫಂಗಲ್ ಡಿಸೀಸಸ್. ಇನ್ನು ಇನ್ಸೆಕ್ಟ್ಸು ತುಂಬ ಏನಿಲ್ಲ. ರಸ ಹೀರುವಂಥ ಕೆಲವೊಂದು ಕೀಟಗಳು ಬರ್ತವೆ. ಮೈಟ್ಸು, ಥ್ರಿಪ್ಸು, ಜಾರ್ಸಿಡ್ಸು, ಎಫಿಡ್ಸು ಇವೆಲ್ಲ ರಸ ಹೀರೋ ಕೀಟಗಳೇ. ಇದಕ್ಕೆ ನಾವು ಅಬೆಮೆಕ್ಟಿನನ್ನು ಹಾಕ್ಕೊಳ್ಬೋದು, ಲ್ಯಾಂಬ್ಡಾ ಸೈಲಿಥ್ರನನ್ನು ಹಾಕ್ಕೊಳ್ಬೋದು, ಕ್ವಿನಾಲ್ಫಾಸು, ಕ್ಲೋರೋಫೈರಿಫಾಸ್ಗಳನ್ನು ಅಪ್ಲೈ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಗೆದ್ದಲು ಬರುತ್ತೆ. ಅಂಥ ಟೈಮಲ್ಲಿ ಕೂಡ ಅದರ ಗೆದ್ದಲದು ರಾಣಿ ಏನು ಇರ್ತದೋ ಅದನ್ನು ಕಂಡುಹಿಡಿದ್ಬಿಟ್ಟು ಇದು ಮಾಡಬೇಕು. ಡ್ರೆಂಚಿಂಗ್ ಮಾಡಬೇಕು. ಅಂದರೆ ನೇರವಾಗಿ ಕ್ಲೋರೋಫೈರಿಫಾಸನ್ನು ಇದಕ್ಕೇನೆ ಅದು ಎಲ್ಲಿ ಹುತ್ತು ಕಟ್ಟಿರುತ್ತೋ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಅದನ್ನು ಕಂಟ್ರೋಲನ್ನು ನಾವು ತೊಗೊಳ್ಬೋದು. ಇದಲ್ಲದೆ ಫಿಸಿಯೋಲಜಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಅಂದರೆ ವಾತಾವರಣದಿಂದ ಅಥವಾ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಬರ್ತದೆ. ಉದಾಹರಣೆಗೆ ಬ್ಲೈಂಡ್ ಸ್ಪಾಟ್ ಅಂತ ಬರುತ್ತೆ. ಇಲ್ಲಿ ಪೋಷಕಾಂಶಗಳ ಕೊರತೆ ಆಗ್ಬಿಡುತ್ತೆ. ಆವಾಗ ಫ್ಲವರ್ಸು ಶೂಟ್ ಮೇಲೆ ಬರೋದೇ ಇಲ್ಲ, ಫೇಲ್ ಆಗುತ್ತೆ. ಬ್ಲೈಂಡ್ ಸ್ಪಾಟ್ಸ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಬ್ಲೈಂಡ್ ಶೂಟ್ಸ್ ಅಂತ ಹೇಳ್ತೇವೆ. ಅದಕ್ಕೇನು ಮಾಡಬೇಕಂದ್ರೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಒಂದು ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹಾರ್ಮೋನ್ ಬರುತ್ತೆ. ಅದನ್ನು ಸ್ವಲ್ಪ ನಾವು ಫೋಲಿಯರ್ ಸ್ಪ್ರೇ ಮಾಡಬೇಕಾಗುತ್ತೆ. ಅದಲ್ಲದೆ ಬೆಂಟ್ ನೆಕ್ ಅಂತ ಬರುತ್ತೆ. ಈಗ ನಾವು ಪ್ರೀ ಮೆಚ್ಯೂರ್ ಬಡ್ಗಳನ್ನು ಹಾರ್ವೆಸ್ಟ್ ಮಾಡಿಬಿಡ್ತೀವಿ. ಅಂದರೆ ಇನ್ನೂ ಅದು ಹೂವೇ ಆಗಿರಲ್ಲ ಅಂಥದ್ದನ್ನೆಲ್ಲ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಎಕ್ಸೆಸ್ ಲಾಸ್ ಆಗುತ್ತೆ. ನೀರು ಹೆಚ್ಚಾಗಿ ಬಳಕೆ ಆಗಿಬಿಟ್ಟಿರುತ್ತೆ. ಆವಾಗ ಏನು ಮಾಡಬೇಕು, ಅಂಥ ಟೈಮಲ್ಲಿ ಸರಿಯಾಗಿ ನೀರನ್ನು ಮ್ಯಾನೇಜ್ ಮಾಡಬೇಕು. ಇದು ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಕೊಯ್ಲು ತೆಗೆದಾದ ನಂತರ ಬರ್ತಕ್ಕಂಥ ಫಿಸಿಯಾಲಜಿಕಲ್ ಡಿಸಾರ್ಡರ್ ಆಗಿದೆ. ಅದಕ್ಕೆ ಕೋಬಾಲ್ಟ್ ನೈಟ್ರೇಟನ್ನು ಸ್ಪ್ರೇ ಮಾಡ್ಬೋದು. ಮತ್ತು pH-ಅನ್ನು 6 ಮೇಂಟೈನ್ ಮಾಡಲೇಬೇಕು. ಮತ್ತು ಮಿಥೈಲ್ ಬ್ರೋಮೈಡಿಂದ ನಾವೇನು ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ಆಮೇಲೆ ಬುಲ್ ಹೆಡ್ ಅಂತ ಒಂದು ಬರುತ್ತೆ. ತುಂಬ ಸ್ಪೆಷಲ್ ಆದದ್ದು. ಟೆಂಪ್ರೇಚರ್ ಯಾವಾಗ ನೈಟ್ ಟೆಂಪ್ರೇಚರ್ ತುಂಬ ಕಡಿಮೆ ಆಗಿಬಿಡುತ್ತೋ ಇವಾಗ ಬುಲ್ ಹೆಡ್ ಬರುತ್ತೆ. ತುಂಬ ಟೆಂಪ್ರೇಚರ್ ಕಡಿಮೆ ಆದಾಗ ನೀರು ಅಲ್ಲೇ ಹೋಗ್ಬಿಡುತ್ತೆ. ಅದರಲ್ಲಿ ನೀರು ಎವಾಪ್ರೇಷನ್ ಆಗಿ ಹೋಗಲ್ಲ ಬೆಳೆಗಳಿಂದ, ಗುಲಾಬಿ ಗಿಡದಿಂದ. ಆಗ ಏನಾಗುತ್ತೆ, ನೀರಿನ ಅಂಶ ಹೂವಲ್ಲಿ ಬರುತ್ತೆ, ಬಡ್ಡಲ್ಲಿ, ಮೊಗ್ಗುಗಳಲ್ಲಿ. ಆ ಮೊಗ್ಗುಗಳು ಏನಾಗ್ಬಿಡ್ತವೆ, ಓಪನೇ ಆಗೋಕ್ಕಾಗಲ್ಲ ಅದಕ್ಕೆ, ಅಲ್ಲೇ ಅಂಟ್ಕೊಂಡಿರ್ತವೆ. ಅಂಥದಕ್ಕೆ ನಾವು ಬುಲ್ ಹೆಡ್ ಅಂತ ಹೇಳ್ತೀವಿ. ಅದು ಆಗಬಾರ್ದು ಅಂತ ಹೇಳಿದರೆ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಏನು ಮಾಡೋಕ್ಕಾಗಲ್ಲ. ಟೆಂಪ್ರೇಚರ್ ಹಂಗಿರುತ್ತಲ್ಲ, ಆವಾಗ ಏನು ಮಾಡಬೇಕು, ನೀರನ್ನು ಕೊಡೋದನ್ನು ಸ್ವಲ್ಪ ತಡೆ ಹಿಡಿಬೇಕು ಅಂತಕ್ಕಂಥದ್ದು. ಮತ್ತು ಇನ್ನು ಹಾರ್ವೆಸ್ಟಿಂಗ್ ಕುರಿತಾಗಿ, ಕೊಯ್ಲು ಮತ್ತು ಇಳುವರಿ ಕುರಿತಾಗಿ ಮಾತನಾಡೋದಾದರೆ ಇದು ಕಟ್ ಫ್ಲವರ್ಸು ಹೋಗುತ್ತೆ, ಲೂಸ್ ಫ್ಲವರ್ಸು ಹೋಗುತ್ತೆ ಅಂತ ಎಲ್ಲ ಹೇಳಿದೆ ನಾನು. ಇಲ್ಲಿ ಏನು ಮಾಡಬೇಕು ಅಂದ್ರೆ ಗಿಡಗಳನ್ನು ಸೌರಿಕೆ ಮಾಡಿದ 45ರಿಂದ 60 ದಿನಕ್ಕೆ ಹೂಗಳು ಕೊಯ್ಲಿಗೆ ಬರ್ತವೆ. ಹೂವು ಮೊದಲನೇ ಪದರ, ಕೊನೆ ಪದರ ಏನಿರುತ್ತೆ ಅದು ತೆರೆದ ಕೂಡಲೇ ಇದನ್ನು ನಾವು ಕೊಯ್ಲಿಗೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಕೊಯ್ಲು ಮಾಡಬೇಕು. ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೆಳಗಿನಿಂದ ಸಂಜೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲ ಅರ್ಲಿ ಈವ್ನಿಂಗ್, ಅಂದರೆ ಮಧ್ಯಾಹ್ನ ಮಾಡಬಾರ್ದು ಅಂತ. ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಅಥವಾ ಈವ್ನಿಂಗಲ್ಲಿ, ಸಂಜೆ ಹೊತ್ತು ತಂಪವಾದ ವಾತಾವರಣ ಯಾವಾಗ ಇರ್ತದೋ ಅವಾಗ ಮಾಡಬೇಕು ಅಂತ. ಆಮೇಲೆ ವಾತಾವರಣ ಕೊಯ್ಲಿಗೆ ಸೂಕ್ತವಾಗಿರಬೇಕದು ಅಂತ ಅರ್ಥ. ಆಮೇಲೆ ಹೂವು ಕೊಯ್ಲು ಮಾಡಿದ ತಕ್ಷಣವೇ ಅದನ್ನು ಮಾರಾಟ ಮಾಡೋವರೆಗೆ ಅದನ್ನು ನೀರಿರುವ ಬಕೆಟ್ನಲ್ಲಿ ಇಳಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ತುಂಬ ಸೂಕ್ಷ್ಮವಾದಂಥ ಒಂದು ಪದಾರ್ಥ ಅಂತ ಹೇಳ್ಬೋದು. ಅಥವಾ ಹೇಗಂದ್ರೆ ಆಗ ಅದನ್ನು ಟ್ರೀಟ್ ಮಾಡೋ ಹಾಗಿಲ್ಲ. ಮತ್ತು ಇನ್ನು ಎಷ್ಟು ಇಳುವರಿ ಬರುತ್ತೆ ಅಂದರೆ ಒಂದು ಹೆಕ್ಟರ್ಗೆ ಸುಮಾರು 2ರಿಂದ 2.5 ಲಕ್ಷ ಹೂಗಳು. ನಾನು ಆವಾಗಲೇ ಹೇಳಿದೆ 1500, 200, 6 ಲಕ್ಷದವರೆಗೂ ಇದೆ. ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ. ಅಂದರೆ ವೆರೈಟಿ ಮೇಲೆ ಹೋಗುತ್ತೆ. ಆದರೆ ಇದನ್ನು ಹೇಳ್ತಾನೆ ಎವ್ರೇಜು ಒಂದು 2-2.5 ಲಕ್ಷ ಹೂಗಳು ಬರುತ್ತೆ. ಟನ್ನೇಜಲ್ಲಿ ಹೇಳೋದಾದರೆ 2.5ರಿಂದ ಒಂದು 4 ಟನ್ ಹೂ ಬರುತ್ತೆ. ಆಯಿತಾ? ಆದ್ದರಿಂದ ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತಕ್ಕಂಥದ್ದು ನೋಡಿದ್ವಿ. ಇನ್ನು ಎಕ್ಸ್ಟ್ರಾಕ್ಷನ್ ಆಫ್ ಎಸೆನ್ಷಿಯಲ್ ಆಯಿಲ್ಸ್ ತೆಗಿಬೇಕು ಅಂದರೆ ಡಿಸ್ಟಿಲೇಷನ್ ಮಾಡಬೇಕಾಗ್ತದೆ. ಇದ್ರದ್ದು ಪ್ರತಿಯೊಂದು ಪೋರ್ಷನ್ನು ಯೂಸ್ ಮಾಡ್ಕೋತಾರೆ. ಆದರೆ ಇದರಲ್ಲಿ ಹಸಿರು ಭಾಗವನ್ನು ಬಿಟ್ಬಿಟ್ಟು ಕೇವಲ ಹೂಗಳನ್ನು ಮಾತ್ರ ತೆಕ್ಕೊಂಡು ಫಸ್ಟ್ ಗ್ರೇಡ್ ಮಾಡ್ಕೊಳ್ಬೇಕು. ದಪ್ಪ ಹೂವು, ಸಣ್ಣ ಹೂವು, ತುಂಬ ಸಣ್ಣ ಹೂವು ನಮಗೆ ಏನಕ್ಕೆ ಬೇಕು, ಏನಿದು ಎಣ್ಣೆಗೆ ರೋಸ್ ಆಯಿಲ್ ಬೇಕಾ ಅಥವಾ ಇದಕ್ಕೆ ಏನು ಆಸ್ಥೆಟಿಕ್ ಅಂದರೆ ನೋಡೋಕ್ಕೆ ಡೆಕೋರೇಷನಿಗೆ ಬೇಕಾ ಅನ್ನೋದನ್ನು ತಿಳ್ಕೊಂಡು ಗ್ರೇಡಿಂಗ್ ಮಾಡ್ಕೋಬೇಕು. ಆಮೇಲೆ ಸೈಜ್ ಮೇಲೂ ಗ್ರೇಡಿಂಗ್ ಮಾಡ್ಕೋಬೇಕು. ಗ್ರೇಡಿಂಗ್ ಮಾಡಾದಮೇಲೆ
ಇದನ್ನು ಪ್ಯಾಕ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲಿಗೆ ಬೇಕು ಏನು ಅಂತಕ್ಕಂಥದ್ದನ್ನು ನೋಡಿಕೊಂಡು ಪ್ಯಾಕ್ ಮಾಡಿಬಿಟ್ಟು ಅಲ್ಲಿಗೆ ಮಾರ್ಕೆಟಿಗೆ ಕಳಿಸ್ಬೇಕಾಗ್ತದೆ. ರೋಸ್ ಆಯಿಲಿಗೆ ಬೇಕು ಅಂತ ಹೇಳಿದರೆ ಅದನ್ನು ತುಂಬ ಚೆನ್ನಾಗಿ ಟೆಂಪ್ರೇಚರ್ ಜಾಸ್ತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅಂದರೆ ಅಲ್ಲಿ ಡಿಸ್ಟಿಲೇಷನ್‌ಗೆ ಹೋದಾಗ ಆಯಿಲ್ ಕಂಟೆಂಟ್ ತುಂಬ ಹೈ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ದಿನ ಇದೇನು ನಾವು ಗುಲಾಬಿ ಗಿಡದ ಕುರಿತಾಗಿ, ಗುಲಾಬಿ ಹೂವಿನ ಕುರಿತಾಗಿ ಏನು ಮಾತಾಡ್ತಾ ಇದ್ವಿ ಮುಗ್ಸೋಣ. ಇವತ್ತಿನ ಟ್ಯಾಗ್‌ಲೈನ್ ಬಂದು ಜೀವನದಲ್ಲಿ ಬರುವಂಥ ಪ್ರತಿಯೊಂದು ನೋವು ನಮಗೆ ಪಾಠವನ್ನು ಕಲಿಸ್ತದೆ ಅಲ್ವಾ? ಜೀವನದಲ್ಲಿ ಬರುವಂಥ ಪ್ರತಿಯೊಂದು ನೋವು ನಮ್ಗೆ ಪಾಠವನ್ನು ಕಲಿಸ್ತದೆ. ಪ್ರತಿಯೊಂದು ಪಾಠವು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಜೀವನವನ್ನೇ ಬದಲಾಯಿಸ್ತದೆ ಅಲ್ವಾ? ಅದರಿಂದ ಬರುವಂಥ ಎಲ್ಲ ನೋವುಗಳನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸೋಣ. ಅಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಕಲಿತು ಮುಂದೆ ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.